ಸ್ವತಃ ಸಿಎಂ ಸೈಟ್ಗಳನ್ನ ದಲಿತರ ಜಮೀನನ್ನ ಲೂಟಿ ಹೊಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ಪಬ್ಲಿಕ್ ಟಿವಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆಯುಷ್ಯ ಮುಗಿದ ಹಾಗೆ ಕಾಣಿಸ್ತಾ ಇದೆ. ಉತ್ತರ ಕೊಡಲು ಆಗದೆ ಸದನದಿಂದ ಓಡಿ ಹೋದ್ರು. ನಮ್ಮ ವಿರುದ್ಧ ಏನ್ ಬೇಕಾದ್ರೂ ತನಿಖೆ ಮಾಡಿಸ್ಲಿ ಅಂತ ಅಶೋಕ್ ಸವಾಲ್ ಕೂಡ ಹಾಕಿದ್ದಾರೆ. ಮೈಸೂರು ಚಲೋ ಪಾದಯಾತ್ರೆಯನ್ನು ಇದೀಗ ಆರಂಭ ಮಾಡಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಇದ್ದಾರೆ. ಸರ್, 6ನೇ ದಿನ ಪಾದಯಾತ್ರೆ ಆರಂಭಿಸಿದ್ದಾರೆ ಸರ್, ಹೇಗಿದೆ ರೆಸ್ಪಾನ್ಸ್ ಇವತ್ತು? ದೊಡ್ಡ ರೀತಿಯಾದಂಥ ಬೆಂಬಲ ಜನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ಆಯುಷ್ ಮುಗಿದೋಗ್ತಂಗೆ ಕಾಣ್ತಾ ಇದ್ದಾರೆ. ಭ್ರಷ್ಟಾಚಾರಿಗಳು ಅಂತ ಪ್ರೂವ್ ಆಗೋಟಿದೆ. ಸ್ವತಃ ಮುಖ್ಯಮಂತ್ರಿ ಯಾರು ಮಾರ್ಗದರ್ಶನ ಮಾಡಬೇಕಾಯಿತು ಅವರೇ ಸೈಟುಗಳನ್ನು ಲೂಟಿ ಹೊಡೆದು ದಲಿತರ ಜಮೀನನ್ನು ಲೂಟಿ ಹೊಡೆದಿರುವಂಥದ್ದು. ಇದೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ಈ ಪಾದಯಾತ್ರೆ ಮೂಲಕ ಏನು ಹೇಳಕ್ ಹೊರಟಿದ್ದೀರಾ ಅಂತ ಹೇಳಿ? ಈ ಪಾದಯಾತ್ರೆ ಮುಖಾಂತರ ಕಾಂಗ್ರೆಸ್ಸು ಭ್ರಷ್ಟಾಚಾರಿಗಳು, ಇವರ ಅಧಿಕಾರದಲ್ಲಿರುವಂಥ ನೈತಿಕತೆ ಇಲ್ಲ, ರಾಜೀನಾಮೆ ಕೊಡ್ಬೇಕು ಮುಖ್ಯಮಂತ್ರಿ. ಇಮಿಡಿಯೇಟ್ ಆಗಿ ಗವರ್ನರ್ ಅವರು ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಜನ ಕೊಟ್ಟಿರೋಂಥ ಸರ್ಕಾರದ ಬಿಜೆಪಿ ಅವರು ತೆಗೆಯಕ್ಕೆ ಈ ತರ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೂಟಿ ಮಾಡಿರೋದು ಡೈರೆಕ್ಟ್ ರೆಡ್ ಹ್ಯಾಂಡ್ ಸಿಗಾಕೊಂಡವ್ರಲ್ಲ, ಅಸೆಂಬ್ಲಿಯಿಂದ ಓಡೋದ್ರಲ್ಲ, ಯಾಕೆ ಓಡೋದ್ರು? ಉತ್ತರ ಕೊಡ್ಬೇಕಾಯ್ತು ಅಸೆಂಬ್ಲಿಯಲ್ಲಿ. ಅದರಿಂದ ಈ ಸರ್ಕಾರ ಲೂಟಿ ಸರ್ಕಾರ ಅನ್ನೋದು ಪ್ರೂವ್ ಆಗಿದೆ.